ಮಾಸ್ತರ್ ಇದ್ದಂಗ ಮಾಸ್ತರ್ನ ಮನೆ ಅನ್ಬಿಡಪ್ಪ ಭಾಳ ಜನಕ್ಕೆ ಭೇಟಿಯಾಗ್ಯಾರ ಮಾತನಾಡ್ಸ ಮೋಮಾರ ಗುರುಗಳು ಭೇಟಿಯಾಗ್ಯಾರ ಇವತ್ತ ಮಾಸ್ತರ ನಮಸ್ಕಾರ ರೀ ಮಾಸ್ತರ ಯಾರ ನೀನು ನಾನ್ರಿ ಮಾಸ್ತರ ಶಾಂತಗಿರಿ ಶಾಂತಪ್ಪನ ಮಗ ರೀ ಈಗ ಗುರ್ತು ಚಿಕ್ಕ ನೋಡಪ್ಪ ಸರಿ ಈಗ ಏನ್ ಮಾಡಕತ್ತಿದ್ದಪ್ಪ ಮಾಸ್ತರ ನೀವ್ ಅಂತಿದ್ರಲ್ರಿ ನೋಡಿ 100 ಸಲ ದನಕಾಯಿ ಅಂತ ಈಗ ದನನೇ ಕಾಯಿ ಕಚ್ಚಿದ್ರಿ ಮಾಸ್ತರ ಸರ ಮತ್ತೆ ನಿಮ್ಮ ಅಣ್ಣ ಬಂದಿದ್ನಲ್ಲ ಅವನೇ ನಮ್ಮ ಅಣ್ಣ ರೀ ಅವನು ಕಾಯಿ ಕಚ್ಚ ಸರಿ ಈಗ ಮಕ್ಕಳು ಎಷ್ಟು ಮಂದಿ ನನಗಿರ ಒಬ್ಬನೇ ಮಗ ರೀ ಈಗ ಸರ್ಕಾರಿ ಶಾಲೆಗ ಮಾಸ್ತರ್ ಅಲ್ರಿ ಅವಾಗ ನಮ್ಮ ಕಾಲ ಹಂಗೆ ಇತ್ರಿ ನೀವನು ಮತ್ತೆ 10ನೇ ಕ್ಲಾಸ್ ಫೇಲ್ ಆದ್ರೂ ನಿಮಗೆ ನೌಕರಿ ಸಿಗುತ್ತತ್ತು ನೀವು ನಮ್ಮ ಪಾಲಿಗೆ ಮಾಸ್ತರ್ ಆಗಿ ಬಂದಿರಿ ನೀವ್ ಏಟ್ ಕಲ್ತಿದ್ರು ಏಟ್ ಬಿಟ್ಟಿದ್ರು ಅಷ್ಟು ನಮಗೆ ಹೇಳಿದ್ರಿ ನಾವು ಅಷ್ಟನ್ನು ಕಲ್ಯಾರ ಈಗ ಹಿಂಗಾಗಿವಿ ಆದ್ರೆ ಈಗಿನ ಶಾಲೆ ಹಂಗಿಲ್ರಿ ಈಗ ಸರ್ಕಾರಿ ಯಾವ್ದಾದ್ರು ಸರ್ಕಾರಿ ನೌಕರಿ ಯಾವ್ದಾದ್ರು ಸಿಗಬಹುದ್ರಿ ಅದ್ರಾಗ ಸರ್ಕಾರಿ ಶಾಲೆಗ ಮಾಸ್ತರ್ ಆಗ್ಬೇಕಂದ್ರ ಅಷ್ಟು ಸಾಮಾನ್ಯ ಮಾತಲ್ರಿ ಗುರುಗಳೇ ಯಾಕಂದ್ರೆ ಈಗ 12 ನಮೂನಿ ಪರೀಕ್ಷೆ ಬರೆಸಿ 12 ತಂಡ ಜಲ್ಡಿ ಹಿಡೋದು ಆರಿಸಿ ತೆಗಿತಾರ್ರಿ ಅಂತ ಪೂರ್ತಿ ಹುಷಾರಿದ್ದವ್ರನ್ನ ಮಾತ್ರ ಸರ್ಕಾರ ಆಯ್ಕೆ ಮಾಡ್ಕೊಂಡು ಸರ್ಕಾರಿ ಶಾಲೆ ಮಾಸ್ತರ್ನಾಗಿ ಮಾಡಕತ್ತಾರ್ರಿ ಹಂಗಾಗಿ ಈ ಕಾಲಕ್ಕ ಮಾಸ್ತರ್ನು ಶಾಣ್ಯರಾರ ಚಿಕ್ಕಳನ್ನು ಶಾಣ್ಯರಾಗ್ಯಾರ ನಮ್ ಕಾಲಕ್ಕೆ ಮತ್ತೆ ಮಾಸ್ತರ್ನು ದಾಟ ಇದ್ದಲ್ರಿ ನಾವು ದೊಡ್ಡರಾದೀವಿ ಅಲ್ರಿ ಮಾಸ್ತರ ಮತ್ತೆ ನೀವು ಅವಾಗ ಲಸ ಮಾಸ ಕಂಡು ಹಿಡಿಯೋದು ಹೇಳಿಕೊಡ್ರಿ ಮಾಸ್ತರ್ ಅಂತ ನಾವು ದಿವಸ ಕೇಳಿದ್ರ ನಾಳೆಗೆ ಹೇಳ್ತೀನಿ ಅನ್ಕಂತ 10ನೇ ಕ್ಲಾಸಲ್ಲಿ ಮುಗಿಸ್ಬಿಟ್ರಿ ಮತ್ತೆ ಈಗಾರ ಹೇಳಿಕೊಡ್ರಿ ಏಯ್ ಡಾಕ್ಟರ್ ಗಂಡ ಸುಮ್ಮನೆ ನಡಿ ಈಗೆಲ್ಲ ನಂದೆಲ್ಲ ಆಗ್ಯದ ಈಗ ಹೇಳ್ಬೇಕಂತ